ನಮಸ್ಕಾರ ಸ್ನೇಹಿತರೆ. ಹಿರಿಯ ನಾಗರಿಕರ ಅಂದು ಇಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತಾ ಗುರು ಪೌರ್ಣಿಮೆಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾನು ಉಷಾ ಗಾಯತ್ರಿ. ಇವತ್ತಿನ ಕಾರ್ಯಕ್ರಮಕ್ಕೆ ಹಿರಿಯರಾದಂಥ ಶ್ರೀಮತಿ ನಂದಾ ಲದ್ವಾ ಮತ್ತು ಶ್ರೀ ಲದ್ವಾ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಅಮ್ಮ ನಮಸ್ಕಾರ. 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 ಅಮ್ಮ ತಮ್ಮ ಹೆಸರು, ತಾವೇನ್ ಮಾಡ್ಕೊಂಡಿದ್ದೀರಿ? ನನ್ನ ಹೆಸರು ನಂದಾ ಲದ್ವಾ. ಹಾ. ನಾನು ಗೃಹಿಣಿ. ಹ್ಮ್. ಇದು ಆಧ್ಯಾತ್ಮಿಕದ ಹುಚ್ಚು. ನಮಗೆ ನಾವು ಸತ್ಸಂಗದಲ್ಲಿ ಸೇರ್ಕೊಂಡಿದ್ವಿ. ಹಾ. ಫ್ರೀ ಟೈಮ್ ಇದ್ದಾಗ ಹಂಗೆ ಹಿಂಗೆ ಟೈಮ್ ವೇಸ್ಟ್ ಮಾಡೋ ಬದಲು ಸತ್ಸಂಗದಲ್ಲಿ ಹೋಗ್ತಾ ಇದ್ವಿ. ಅಂದ್ರೆ ನಾವು ಇಬ್ರು ಜೊತೆಯಾಗಿ ಹೋಗ್ತಾ ಇದ್ವಿ. ಹಾ. ಜೊತೆಯಾಗಿ ಹೋಗಿ ನನಗೆ ಅಡ್ರೆಸ್ ಸರಿ ಗೊತ್ತಾಗ್ತಾ ಇರ್ಲಿಲ್ಲ. ಇವ್ರು ನನ್ನ ಜೊತೆ ಬಂದು ಕರ್ಕೊಂಡು ಹೋಗ್ತಾ ಇದ್ರು. ಓಕೆ. ಹೀಗೆ ನಾವು ಸತ್ಸಂಗದಲ್ಲಿ ಸೇರಿದ ಮೇಲೆ ಹ್ಮ್. ಆಧ್ಯಾತ್ಮಿಕದ ಒಲವು ಸ್ವಲ್ಪ ಜಾಸ್ತಿ ಆಯ್ತು. ಹಾ. ಜಾಸ್ತಿ ಆಗಿ ನಾವು ಇಲ್ಲಿ ಇದ್ದಾಗ ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಗ್ರಂಥಗಳನ್ನ ಓದ್ತಾ ಇದ್ವಿ. ಹಾ. ನಾವು ನಡುವೆ ಅಮೆರಿಕಕ್ಕೆ ಹೋದ್ವಿ. ನಮ್ಮ ಮಗ ಸೆಂಟ್ರಲ್ ಅಮೆರಿಕಾದಲ್ಲಿದ್ದಾನೆ. ಹಾ. ಅಲ್ಲಿ ಹೋದಾಗ ನಮಗೆ ತುಂಬಾ ಫ್ರೀ ಸಮಯ ಸಿಕ್ತು. ಅಮೆರಿಕಾದಲ್ಲಿ ಅಲ್ಲಿ ಯಾರು ಊಟಕ್ಕೆ ಕರೆಯೋರಿಲ್ವಲ್ಲ, ಏನ್ ಫಂಕ್ಷನ್ ಇಲ್ಲ, ಮದುವೆ ಇಲ್ಲ, ಎಲ್ಲ ಏನು ಇಲ್ಲ, ಕೆಲಸ ಇಲ್ಲ. ಹಿಂಗಾಗಿ ಅಲ್ಲಿ ನಮಗೆ ತುಂಬಾ ಫ್ರೀ ಸಮಯ ಇರ್ತಾ ಇತ್ತು. ಆದ್ರೆ ನಾವು ಎಲ್ಲ ಬುಕ್ಸ್ ಅಲ್ಲಿ ತಗೊಂಡು ಹೋಗ್ಲಿಕ್ಕೆ ಆಗ್ಲಿಲ್ಲ. ಅಲ್ಲಿ ನಮ್ಮ ಮಗ ಲ್ಯಾಪ್ಟಾಪ್ ನಲ್ಲಿ ಎಲ್ಲ ಬುಕ್ಸ್ ಗಳನ್ನ ನಮಗೆ ತೆಗೆದುಕೊಡ್ತಾ ಇದ್ದ ಓದ್ಲಿಕ್ಕೆ ಅಂತ ಹೇಳಿ. ನಾವು ಅಲ್ಲಿ ಇಷ್ಟು ಗ್ರಂಥಗಳನ್ನ ಓದಿದ್ವಿ. ಅಂದ್ರೆ ನಾವ್ ಇಲ್ಲಿ ಏನ್ ಮನೆಯಲ್ಲಿ ಇಂಡಿಯಾದಲ್ಲಿದ್ದಾಗ ಒಂದು ಭಗವದ್ಗೀತೆಯನ್ನ ಮಾತ್ರ ನಾನು ಓದಿದ್ದು. ಇವರು ಸಹ ಅಷ್ಟೇ. ಇವ್ರು 4-5 ಸಲ ಓದಿದ್ದಾರೆ. ಆದ್ರೆ ನಾನು ಒಂದ್ಸಲ ಮಾತ್ರ ಒಂದ್ ಭಗವದ್ಗೀತೆಯನ್ನ ಓದಿದ್ದೆ. ಅಷ್ಟು ಅದರಲ್ಲಿ ಡೀಪ್ ಆಗಿ ಹೋಗಿರ್ಲಿಲ್ಲ. ಆದ್ರೆ ಅಲ್ಲಿ ಸ್ವಲ್ಪ ಸಮಯ ಫ್ರೀ ಸಿಕ್ಕ ತಕ್ಷಣ ನನಗೊಂದ್ ಸ್ವಲ್ಪ ಅದರಲ್ಲಿ ಆಸಕ್ತಿ ಹೆಚ್ಚಿಗೆ ಆಯ್ತು. ಮತ್ತೆ ನಾವಿಲ್ಲೆಲ್ಲ ಸತ್ಸಂಗದಲ್ಲಿ ಓಡಾಡ್ತಾ ಇದ್ವಿ. ಹೀಗಾಗಿ ಅದರ ರುಚಿನೂ ನನಗೆ ಸರಿ ಅನಿಸ್ತಾ ಇತ್ತು. ಅಲ್ಲಿ ಕುಂತು ನಾನು ಈ ಆಧ್ಯಾತ್ಮಿಕ ಗ್ರಂಥಗಳನ್ನ ಓದ್ತಾ ಭಗವದ್ಗೀತೆಯನ್ನ ಹೆಚ್ಚಿಗೆ ಓದ್ತಾ ನನಗಲ್ಲಿ ಗೊತ್ತಾಗದೆ ಇದ್ದದ್ದನ್ನ ಇಂಡಿಯಾದಲ್ಲಿ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ. ನಾನು ಅವ್ರಿಗೆ ಮಾತಾಡಿಸ್ದೆ. ಅವ್ರು ಒಂದು ಲಿಂಕ್ ಕೊಟ್ರು ನನಗೆ. ನೀನು ಈ ಲಿಂಕ್ ಅಲ್ಲಿ ಸೇರ್ಕೋ, ಏನಾದ್ರೂ ಬೇಕಂದ್ರೆ ಅವ್ರು ನಿನಗೆ ಇದರಲ್ಲಿ ಕ್ವಶನ್ಗೆ ಆನ್ಸರ್ ಮಾಡ್ತಾರೆ, ಇನ್ನು ಏನಾದ್ರೂ ಹೆಚ್ಚಿಗೆ ಬೇಕಂದ್ರೆ ತಿಳ್ಕೋಬಹುದು ಅಂತ ಹೇಳಿ ನಾನು ಆ ಲಿಂಕಿಗೆ ಸೇರ್ಕೊಂಡೆ. ಇನ್ನೂ ಹೆಚ್ಚು ಭಗವದ್ಗೀತೆಗಳನ್ನ ಅರ್ಥವನ್ನು ಮಾತ್ರ ನಾನು ಕಲಿತೆ. ನಾನು ಶ್ಲೋಕಗಳ ಹತ್ರ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಸಂಸ್ಕೃತದ ಶ್ಲೋಕ ಬರುತ್ತೋ ಇಲ್ವೋ, ಮೀನಿಂಗ್ ಚೆನ್ನಾಗಿ ಓದಿದ್ರೆ ಗೊತ್ತಾಗ್ಬಿಡುತ್ತೆ ಅನ್ನೋ ಒಂದಿದ್ರಲ್ಲಿ ನಾನು ಮೀನಿಂಗ್ ಅನ್ನ ತುಂಬಾ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಂಡೆ. ಅವ್ರು ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ನಾನು ತಕ್ಷಣ ಅದಕ್ಕೆ ಉತ್ತರನೂ ಕೊಡ್ತಾ ಇದ್ದೆ. ಅವ್ರು ಹೇಳಿದ್ರು, ಅಮ್ಮ ನೀವು ತುಂಬಾ ಚೆನ್ನಾಗಿ ಇಂಟ್ರೆಸ್ಟ್ ಇದೆ ನಿಮ್ಮಲ್ಲಿ, ನೀವು ಇದು ಭಗವದ್ಗೀತೆಯನ್ನ ನೀವು ಸರಿ ಅಭ್ಯಾಸ ಮಾಡ್ಕೊಳ್ಳಿ, ನಿಮ್ಗೆ ಇದರಿಂದ ಮುಂದೆ ತುಂಬಾ ಲಾಭ ಆಗುತ್ತೆ ಅಂತ. ಏನ್ ಲಾಭನೋ ಒಟ್ಟು ಓದ್ಬೇಕು ಅಷ್ಟು ನಾವು ಮಾಡ್ಕೊಂಡ್ವಿ. ಅಲ್ಲಿ ನಾನು ಅಮೆರಿಕಾದಲ್ಲಿದ್ದಾಗ, ಸೆಂಟ್ರಲ್ ಅಮೆರಿಕಾದಲ್ಲಿದ್ದಾಗ ಇಂಡಿಯಾದ ಒಂದು ಯೋಗ ಗ್ರೂಪ್ ಇತ್ತು ನಮ್ದು. ನಾ ಯೋಗ ಗ್ರೂಪಿಗೆ ಜಾಯಿನ್ ಆದಾಗ ಈಗ ಸುಮ್ನೆ ಮಾತಾಡ್ಸೋವಾಗ ಅವರು ಫ್ರೀ ಟೈಮಲ್ಲಿ ಏನ್ ಮಾಡ್ತೀರಾ ಏನು ಅಂತ ಕೇಳುವಾಗ, ಇಲ್ಲ ನಾನು ಈ ಭಗವದ್ಗೀತೆ ಕಲಿತಾ ಇದ್ದೀನಿ, ಇಲ್ಲಿ ಬಂದ್ಮೇಲೆ ಒಂದ್ ಸ್ವಲ್ಪ ಅದ್ರ ಬಗ್ಗೆ ಹೆಚ್ಚಿಗೆ ಅಧ್ಯಯನವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಅದರಲ್ಲಿ ಕೆಲವರು ಏಜ್ಡ್ ತುಂಬಾ ಇದ್ರು. ಯೋಗದಲ್ಲಿ ಒಬ್ರು ಅಜ್ಜಿ ತುಂಬಾ ಈಗದವ್ರಿದ್ರು. ಅವ್ರು ಹೇಳಿದ್ರು, ನನಗೆ ಭಗವದ್ಗೀತೆ ಅಂದ್ರೇನು ಏನ್ ಗೊತ್ತಿಲ್ಲಮ್ಮ, ನಾನು ಮುದುಕಿ ಆಗ್ಬಿಟ್ಟಿದ್ದೀನಿ ಈಗಾಗ್ಲೇ. ಒಂದ್ ಸ್ವಲ್ಪ ನೀವ್ ಏನ್ ಕಲಿತಾ ಇದ್ದೀನಿ ಅಂತಿದ್ರಲ್ಲ, ವಿಶ್ರಾಮದಲ್ಲಿ ನಮ್ಗೆ 1-2 ನಿಮಿಷ ವಿಶ್ರಾಮ ಇರುತ್ತಲ್ಲ ಯೋಗ ಮಾಡಬೇಕಾದ್ರೆ, ಆ ಯೋಗ ಮಾಡುವಾಗ ವಿಶ್ರಾಮದಲ್ಲಿ ನೀವು ಅದ್ರ ಬಗ್ಗೆ ನಮ್ಗೆ ಸ್ವಲ್ಪ ಹೇಳಿ ಅಂತ ಇದ್ರು. ನಾನು ಅವಾಗ ಅದನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡಿದೆ. ಅವಾಗಿಂದ ಇದು ಭಗವದ್ಗೀತೆ ಅನ್ನೋದು, ನಾನು ಅಲ್ಲಿ ಒಂದು ಶ್ಲೋಕವನ್ನ ಕಲಿತಾ ಇದ್ದೆ, ಇಲ್ಲಿ ಅದ್ರ ಹೇಳ್ತಾ ಇದ್ದೆ. ನಾನು ಅಲ್ಲಿ ಕಲಿಯೋದು ಇಲ್ಲಿ ಹೇಳೋದು, ಅಲ್ಲಿ ಕಲಿಯೋದು ಇಲ್ಲಿ ಹೇಳೋದು, ಅದು ನನಗೆ ತುಂಬಾ ಪ್ರಾಕ್ಟೀಸ್ ಆಗ್ಬಿಡ್ತು. ಹೀಗಾಗಿ ಈ ಭಗವದ್ಗೀತೆಗೆ ನಾನು ಹೆಚ್ಚಿಗೆ ಸೇರ್ಕೊಂಡು ಇನ್ನೊಂದ್ ಸ್ವಲ್ಪ ಅದಕ್ಕೆ ಹೆಚ್ಚಿಗೆ ಅರ್ಥ ಮಾಡ್ಕೊಳ್ಳೋ ಹಾಗೆ ಆಯ್ತು ನನಗೆ. ತಮ್ಮ ವಿದ್ಯಾಭ್ಯಾಸ ಕೇವಲ SSLC ಮಾಡ್ಕೊಂಡಿದ್ದೀರಾ? ಫ್ರೀ ಸಮಯದಲ್ಲಿ ನೀವು ಈ ಭಗವದ್ಗೀತೆಯನ್ನ ನಾವು ಮೊದ್ಲಿಂದನೂ ಸ್ವಲ್ಪ ಅಧ್ಯಯನಗಳು, ರಾಮಾಯಣ, ಮಹಾಭಾರತ ಎಲ್ಲ ಅಧ್ಯಯನಗಳನ್ನ ನಾವು ಮಾಡ್ತಾ ಇದ್ವಿ. ಮೊದ್ಲಿಂದನೂ ಮಾಡ್ತಾನೆ ಇದ್ವಿ. ಮತ್ತೆ ಪೂಜೆಗಳಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ, ದೇವರು ಅಂದ್ರೆ ಸ್ವಲ್ಪ ಭಯ ಭಕ್ತಿ ಈ ತರ ಇತ್ತು ಮೊದ್ಲಿಂದಾನು. ಈಗ ಒಂದ್ ಸ್ವಲ್ಪ ಅದು ಹೆಚ್ಚಿಗೆ ಆಯ್ತು ಅಷ್ಟೇ. ಗುರು ಪೌರ್ಣಿಮಾ ಅಂದ್ರೆ ಏನು? ಮೊದಲೇ ಯೂಶುವಲಿ ಎಲ್ಲ ಕ್ಯಾಲೆಂಡರ್ ಒಳಗೆಲ್ಲ ಹುಣ್ಣಿಮೆ ಹೆಸರು ಬರ್ತಿದ್ರು. ಮನದ ಹುಣ್ಣಿಮೆ, ಕಡ್ಲಿಗಳ ಹುಣ್ಣಿಮೆ, ಹೋಳಿ ಹುಣ್ಣಿಮೆ. ಇವಾಗ ಬೌದ್ಧ ಪೂರ್ಣಿಮಾ, ಗುರು ಪೌರ್ಣಿಮಾ. ಗುರು ಪೌರ್ಣಿಮಾ ಬಗ್ಗೆ ಏನ್ ಹೇಳ್ತೀರಿ?
ಗುರು ಪೂರ್ಣಿಮಾ ಅಂದ್ರೆ ಗುರುವಿಗೆ ಒಂದು ಧನ್ಯವಾದವನ್ನು ಹೇಳುವ ದಿನ. ಇಲ್ಲಿ ಗುರು ಪೂರ್ಣಿಮಾ ಅಂದ ತಕ್ಷಣ ಫಸ್ಟ್ ನೆನಪಾಗೋರು ವ್ಯಾಸ ಮಹರ್ಷಿಗಳು. ವ್ಯಾಸ ಮಹರ್ಷಿಗಳು ಹುಟ್ಟೆ ಒಂದು ಅದ್ಭುತ, ಅವರ ಜನನವೇ ಒಂದು ಅದ್ಭುತ. ಅಂಥ ವ್ಯಾಸ ಮಹರ್ಷಿಗಳು 18 ಪುರಾಣವನ್ನು ಬರೆದ್ರು, ಭಾಗವತವನ್ನ ಬರೆದ್ರು, ಭಗವದ್ಗೀತೆಯನ್ನ ಬರೆದ್ರು. ಇಷ್ಟೆಲ್ಲ ಬರೆದಿದ್ದವರು ನಮಗೆ ಒಂದು ಜನ್ಮದಲ್ಲಿ ಓದ್ಲಿಕ್ಕೂ ಆಗೋದಿಲ್ಲ. ಅಷ್ಟು ಒಂದು ಎಲ್ಲ ನಮಗೆ ಕೊಟ್ಟಿದ್ದಾರೆ. ಅಷ್ಟೆಲ್ಲ ಕೊಟ್ಟಂತಹ ಗುರುವಿಗೆ ಒಂದು ನಮನ ಫಸ್ಟ್. ಆಮೇಲೆ ನಮಗೆ ಯಾರು ವಿದ್ಯೆಯನ್ನ ಕಲಿಸಿದಾರಲ್ಲ, ನಮಗೆ ಒಂದು ವಿದ್ಯೆಯನ್ನು ಕೊಟ್ಟು ಎಲ್ಲದಕ್ಕೂ ಒಂದು ಗುರು ಬೇಕೇ ಬೇಕು. ಜೀವನದಲ್ಲಿ ಒಬ್ಬ ಗುರು ಬೇಕೇ ಬೇಕು. ಈ ರೀತಿ ನಮಗೆ ಮಾರ್ಗದರ್ಶನವನ್ನ ಮಾಡೋರಿಗೆ ಎಲ್ಲರಿಗೂ ಒಂದು ಧನ್ಯವಾದ ಹೇಳುವ ಒಂದು ವಿಶೇಷ ದಿನ ಗುರುಪೂರ್ಣಿಮೆ. ವ್ಯಾಸ ಮಹರ್ಷಿಗಳ ಬಗ್ಗೆ ಎಷ್ಟು ಹೇಳ್ತೀರಮ್ಮ? ವ್ಯಾಸ ಮಹರ್ಷಿ ಅಂದ್ರೆ ಪರಾಶರ ಮತ್ತು ಸತ್ಯವತಿಯರ ಮಗ ವ್ಯಾಸ ಮಹರ್ಷಿ. ಪರಾಶರರು ತುಂಬಾ ಕಾಲಜ್ಞಾನಿಗಳು, ದೊಡ್ಡ ಜ್ಞಾನಿಗಳವರು. ಅವರಿಗೆ ಒಂದು ಕಾಲಗಣನೆಯ ಪ್ರಕಾರ ಅವ್ರಿಗೆ ಅನಿಸಿತ್ತು, ಈ ಒಂದು ಸಮಯದಲ್ಲಿ ಹುಟ್ಟುವ ಮಗು ಮುಂದೆ ದೇಶಕ್ಕೆ ಪ್ರಪಂಚಕ್ಕೆ ಒಳಿತನ್ನ ಮಾಡ್ತಾನೆ ಅನ್ನೋದು ಅವರಿಗೆ ಗೊತ್ತಾಗಿತ್ತು. ಅವ್ರು ತಕ್ಷಣ ಅಲ್ಲಿಂದ ಹೊರಟರು, ಒಂದು ನದಿ ತೀರಕ್ಕೆ ಬಂದ್ರು. ಅಲ್ಲಿ ಸತ್ಯವತಿ ಇದ್ಲು. ಸತ್ಯವತಿ ದೋಣಿ ನಡೆಸೋಳು, ಮತ್ಸ್ಯಗಂಧೆ ಸತ್ಯವತಿ. ಅವ್ರಿಗೆ ಎಲ್ಲೋ ಹೋಗ್ಬೇಕೇನೋ ಅಂತ ಹೇಳಿ ಅವ್ರ ತಂದೆ ಊಟಕ್ಕೆ ಕೂತ್ಕೊಂಡಿರ್ತಾರೆ. ಸತ್ಯವತಿಗೆ ಹೇಳ್ತಾರೆ, ನೋಡಮ್ಮ ಯಾರೋ ಋಷಿಗಳು ಬಂದಿದ್ದಾರೆ ದೋಣಿ ಹತ್ರ, ಅವ್ರಿಗೆಲ್ಲೋ ಹೋಗ್ಬೇಕೇನೋ, ತುಂಬಾ ಅವ್ರಿಗೆ ತಡ ಆದ್ರೆ ಮತ್ತೆ ಶಾಪ ಗೀಪ ಕೊಟ್ಬಿಟ್ಟಾರು, ಬೇಗ ಕರ್ಕೊಂಡು ಹೋಗ್ಬೇಡ ಅವ್ರಿಗೆ ಅಂತ ಹೇಳಿ ಬಂದು ದೋಣಿ ಹತ್ತಿ ಕೂತ್ಕೊಂಡು ಋಷಿಗಳಿಗೆ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಯಾವ ಕಡೆ ಹೋಗೋದು ಅಂತ, ಈ ಕಡೆ ಹೋಗಿ ಸರಿ ಹೊರಟ್ರು. ಹೋಗುವಾಗ ನಡುವೆ ಅವರಿಗೆ ಪರಾಶರ ಋಷಿಗಳು ಸತ್ಯವತಿಗೆ ಹೇಳ್ತಾರೆ, ನಿನ್ನಿಂದ ನನಗೊಂದು ಮಗು ಬೇಕಾಗಿದೆ ಅಂತ ಹೇಳಿ. ಅಯ್ಯೋ ಇದು ತಪ್ಪಲ್ವಾ, ನಾನಿನ್ನೂ ಕನ್ಯೆ, ಇದು ತಪ್ಪಾಗುತ್ತೆ ಅಂತ ಅಂದ್ರು. ಇಲ್ಲ ಇಲ್ಲ, ಅದಕ್ಕೇನು ಹೆದರ್ಕೋಬೇಡ, ನಿನ್ನ ಕನ್ಯತ್ವಕ್ಕೆ ಯಾವುದೇ ಒಂದು ಭಂಗ ಬರೋದ ಹಾಗೆ ನೋಡ್ತೀನಿ, ಆದ್ರೆ ಒಂದು ವಿಶೇಷ ಮಗುವಿನ ಒಂದು ಜನ್ಮ ಆಗ್ಬೇಕಾಗಿದೆ, ಅದು ನಿನ್ನಿಂದ ಆಗ್ತಾ ಇದೆ ಅಂತ ಹೇಳಿ ಅವ್ರಿಗೆ ಮನಸ್ಸು ಒಲಿಸಿ ಅವರು ಒಂದು ಮಗುವನ್ನ ಪಡ್ಕೋತಾರೆ. ಅಂದ್ರೆ ಅವಾಗ ಅವಳು ಹೇಳ್ತಾಳೆ, ಮತ್ತೆ ನೀವು ಜ್ಞಾನಿಗಳು ಅಂತಿದ್ದೀರಾ, ಈ ತರ ಮಾಡೋದು ತಪ್ಪಲ್ವಾ ಅಂತ ಹೇಳಿ. ತಪ್ಪಲ್ಲ, ಇದು ಒಂದು ದೈವ ಪ್ರೇರಣೆ, ಮತ್ತೆ ಹಗಲಲ್ಲಿ ಈ ತರ ಮಾಡಬಾರ್ದು, ಅದು ಒಂದು. ಅವಾಗ ಅವರು ಸುತ್ತಲೂ ಒಂದು ಮಂಜು ಕವಿದ ಹಾಗೆ ವಾತಾವರಣವನ್ನ ಮಾಡಿ ಕತ್ತಲೆಯನ್ನ ಮಾಡ್ತಾರೆ. ಕೃಷ್ಣ ದ್ವೈಪಾಯನ, ಮಂಜುಗಡ್ಡೆ ನಡುವೆ ದೋಣಿಯಲ್ಲಿ ಒಂದು ಅವರ ಮಿಲನ ಆಗಿದ್ದಂತ ಹೇಳಿ ಕೃಷ್ಣ ದ್ವೈಪಾಯನ ಅವರ ಹೆಸರು. ಕೃಷ್ಣ ದ್ವೈಪಾಯನ. ಹಿಂಗಾಗಿ ಅವರು ಅಂತ ಒಂದು ಮನಸ್ಸು ಬದಲಾಯಿಸಿ ಅವಳನ್ನ ಇದು ಮಾಡಿ ಅವರಿಂದ ಒಂದು ಮಗುವನ್ನ ಪಡಿತಿದ್ದೆ. ಅದು ಮಗು ಹೆಂಗೆ ಹುಟ್ಟಿದ ತಕ್ಷಣ ದೊಡ್ಡ 10 ವರ್ಷದ ಬಾಲಕನಾಗೆ ಹುಟ್ಟಿರ್ತಾನೆ ಅವನು. ಅದು ಅದ್ಭುತ ಒಂದು. ಅದು ವ್ಯಾಸ ಮಹರ್ಷಿಗಳ ಒಂದು ಕಥೆಯನ್ನ ನಾವು ಓದ್ತಾ ಇದ್ರೆ ಮೈ ರೋಮಾಂಚನ ಆಗುತ್ತೆ. ಅಂತ ಒಂದು ಅದ್ಭುತ ಕಥೆ, ಬಹಳ ವಿಶೇಷ ಇದೆ. ಹೌದು. ಅಂತ ಒಂದು ಮಗು ಹುಟ್ಟಿ ಅವ್ರು ಹೇಳ್ತಾರೆ ಆಮೇಲೆ, ಇಲ್ಲ ನಾನು ಹೇಳಿದ್ದಕ್ಕೆಲ್ಲ ನೀನ್ ಸಹಕರಿಸಿದೀಯಾ, ನಿನಗೆ ಏನ್ ಬೇಕೋ ಕೇಳು ಅಂತ ಹೇಳ್ತಾರೆ ಅವರು. ನನ್ನ ಮೈಯಿಂದ ಇದು ಮೀನಿನ ದುರ್ಗಂಧ ಬರ್ತಾ ಇದೆಯಲ್ಲ, ಅದು ಹೋಗ್ಬೇಕು. ನಿಮಗೆ ಹೇಸಿಗೆ ಅನ್ಸಂಗಿಲ್ವಾ ನನ್ನ ಪಕ್ಕದಲ್ಲಿ ಕುತ್ಕೊಳ್ಳಿಕ್ಕೆ? ಇದು ನನ್ನ ಮನೆಯಿಂದ ದುರ್ಗಂಧ ಬರ್ತಾ ಇದೆ, ನೀವು ಅಂತದ್ರಲ್ಲಿ ನನ್ನ ಮಿಲನ ಹೇಗಾಗ್ಬೇಕು, ನಿಮಗೆ ಏನ್ ಅನ್ಸಂಗಿಲ್ವಾ ಅಂತ ಅವಳು ಪರಾಚರರನ್ನ ಕೇಳ್ತಾಳೆ. ಇಲ್ಲ, ಅದನ್ನೆಲ್ಲ ನಾ ದೂರ ಮಾಡ್ತೀನಿ, ನನ್ನ ತಪಶಕ್ತಿಯಿಂದ ನಿನ್ನ ಒಂದು ಮೈಯಿಂದ ಬರ್ತಾ ಇರೋ ದುರ್ಗಂಧವನ್ನ ದೂರ ಮಾಡಿ ಸುಗಂಧವನ್ನ ಬರೋ ಹಾಗೆ ಮಾಡ್ತೀನಿ ನಾನು ಅಂತ ಹೇಳ್ತಾರೆ. ಅವಾಗ ಅವರು ಆ ದುರ್ಗಂಧವನ್ನ ಕಳೆದು ಸುಗಂಧವನ್ನ ಬರೋ ಹಾಗೆ ಮಾಡ್ತಾರೆ. ಆವಾಗ ಅವಳು ಸತ್ಯವತಿ ಆಗ್ತಾಳೆ. ಮತ್ಸ್ಯಗಂಧೆಯಿಂದ ಸತ್ಯವತಿ ಆಗ್ತಾಳೆ. ಅಂತ ಒಂದು ಬಾಲಕನನ್ನ ಪಡೆದು ಹುಟ್ಟಿದ ತಕ್ಷಣ ಮಗು ಹೇಳ್ತಾನೆ, ಅವಳು ಮತ್ತೆ ಕೇಳ್ತಾಳೆ, ನನ್ನ ಮದುವೆಗೆ ನನ್ನ ಇದು ಕನ್ಯತ್ವಕ್ಕೆ ಭಂಗ ಬರೋದಿಲ್ವಾ ಅಂತ. ಅವ್ರ ಋಷಿಗಳು ಹೇಳ್ತಾರೆ, ಏನು ಭಂಗ ಬರೋದಿಲ್ಲ, ಮತ್ತೆ ನೀನ್ ಹೇಗಿದ್ದೀಯಾ ಹಾಗೆ ಆಗ್ತೀಯಾ. ಮತ್ತೆ ನನ್ನ ತಂದೆ ತಿಳಿದ್ರೆ ಏನ್ ಹೇಳ್ಬೋದು ಅಂತ ಅದು ಒಂದು ಭಯ. ಇಲ್ಲ, ಅವ್ರಿಗೆ ಯಾರಿಗೂ ಏನು ಈ ಮಗುವಿನ ಹುಟ್ಟಿನ ಬಗ್ಗೆ ಯಾರಿಗೂ ಏನು ಗೊತ್ತೇ ಇಲ್ಲ. ಆ ತರ ಒಂದು ಅವರು ನೋಡ್ಕೊಂತಾರೆ. ಮಗು ದೊಡ್ಡದಾಗಿ ಹೇಳುತ್ತೆ, ಅಮ್ಮ ನಾನು ನಾ ಬಂದಿದ್ದೆ, ಭೂಮಿಗೆ ಬಂದಿದ್ದೆ ಒಂದು ಸಾಧನೆ ಮಾಡ್ಲಿಕ್ಕೆ, ಒಂದು ಅದ್ಭುತ ಕೆಲಸವನ್ನ ಮಾಡ್ಲಿಕ್ಕೆ, ಅದಕ್ಕೋಸ್ಕರ ನಾನು ತಪಸ್ಸಿಗೆ ಹೋಗ್ತೀನಿ ಅಂತ ಹೇಳ್ತಾನೆ.
ಅಂದ್ರೆ ಅವರು ಸತ್ಯವತಿ ಹೀಗೆ ಎಲ್ಲ ಹೆಣ್ಮಕ್ಳ ತರ ಹಿಂಗ ಇಲ್ಲ 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 9 ತಿಂಗಳ ಗರ್ಭ ಧರಿಸಿ ಆಗ್ಲಿ ಅಥವಾ ಪತಿ ಪತ್ನಿ ಮಿಲನದಿಂದ ಆಗ್ಲಿ ಅದು ಆ ತರ ಹುಟ್ಟೋ ಮಗು ಅಲ್ಲ. ಅದು ಹುಟ್ಟೋ ಒಂದು ಅದ್ಭುತ, ಅದಕ್ಕೆ ಹೇಳಿದ್ದು ಒಂದು ಅದ್ಭುತ ರಹಸ್ಯ ಅಂತ ಹೇಳಿ. ಅಂತ ಆ ಮಗು ಹುಟ್ಟಿದ ತಕ್ಷಣ 10 ವರ್ಷದ ಮಗನಾಗಿ ಹುಟ್ಟಿದ್ಮೇಲೆ ಅವ್ನು ಹೇಳ್ತಾನೆ ನಾನು ತಪಸ್ಸಿಗೆ ಹೋಗ್ತೀನಿ ಅಂತ ಹೇಳಿ. ಆಮೇಲೆ ಹೇಳ್ತಾನೆ ನೀವು ನನ್ನ ತಾಯಿ, ಆದ್ರೆ ನನ್ನ ಒಂದು ತಾಯಿಯ ಕರ್ತವ್ಯ, ತಾಯಿಗೆ ಏನು ಮಾಡಬೇಕು ಅದು ಕರ್ತವ್ಯವನ್ನು ಮಾಡಲೇಬೇಕು. ಮುಂದೆ ನಿಮಗೆ ಯಾವಾಗಲಾದರೂ ಕಷ್ಟ ಬಂದಾಗ ನೀವು ನನ್ನನ್ನು ನೆನೆಸ್ಕೊಳ್ಳಿ, ನಾನು ತಕ್ಷಣ ನಿಮ್ಮ ಎದುರಿಗೆ ಬರ್ತೀನಿ ಅಂತ ಹೇಳ್ತಾರೆ ವ್ಯಾಸ ಮಹರ್ಷಿಗಳು. ಸತ್ಯವತಿಗೆ ಮುಂದೆ ಒಂದು ಕಷ್ಟ ಬರುತ್ತೆ. ಶಂತನು ಮಹಾರಾಜ ತೀರ್ ಹೋಗ್ತಾನೆ, ಅವರ ಮಕ್ಕಳಿಗೆ ಮದುವೆ ಆಗ್ಬೇಕಾಗಿರುತ್ತೆ, ಅವರ ಮಕ್ಕಳು ವಿಚಿತ್ರವೀರ್ಯ ಅವರು ಸತ್ತೋಗ್ಬಿಡ್ತಾರೆ. ಮುಂದೆ ವಂಶಕ್ಕೆ ಯಾರು ಇಲ್ಲ, ಭೀಷ್ಮ ಪಿತಾಮಹನು ಸತ್ಯವತಿಯನ್ನ ಮದುವೆ ಆಗ್ತಾನೆ. ಅದು ಕಥೆ ಬೇರೆ. ಅಲ್ಲಿ ಅವಾಗ ವಂಶ ಬೆಳೆಸ್ಲಿಕ್ಕೆ ಯಾರು ಇಲ್ಲ ಅಂತ ಹೇಳಿ ಸತ್ಯವತಿ ವ್ಯಾಸ ಮಹರ್ಷಿಯನ್ನ ಕರೆಸ್ತಾಳೆ. ಅವಾಗ ಸತ್ಯವತಿಯರ ಸೊಸೆಯಂದಿರಿಗೆ ಗಂಡಂದಿರಿಬ್ರು ತೀರ್ಕೊಂಡ್ಬಿಟ್ಟಿರ್ತಾರೆ. ಅವಾಗ ಮಹರ್ಷಿಗಳನ್ನ ಕರೆಸಿ ಅವರಿಗೆ ಒಂದು ಯೋಗದಿಂದ ಒಂದು ಗರ್ಭದಾನವನ್ನ ಮಾಡ್ಲಿಕ್ಕೆ ಹೇಳ್ತಾಳೆ ಸತ್ಯವತಿ. ಆವಾಗ ಅವರಿಗೆ ಹುಟ್ಟುವ ಮಕ್ಕಳೇ ಧೃತರಾಷ್ಟ್ರ, ಪಾಂಡವ. ದೊಡ್ಡ ಸೊಸೆ ಹೆದರ್ಕೊಂಡು ಕಣ್ಣು ಮುಚ್ಕೊಂಡ್ಬಿಡ್ತಾಳೆ. ವ್ಯಾಸ ಮಹರ್ಷಿಗಳು ತಪಸ್ಸಿನಿಂದ ನೇರವಾಗಿ ಇಲ್ಲಿ ಬಂದಿರ್ತಾರೆ. ಅವ್ರ ತಾಯಿಗೆ ಹೇಳ್ತಾರೆ, ಇಲ್ಲಪ್ಪ ನಾ ಈ ಸ್ಥಿತಿಯಲ್ಲಿ ಬಂದ್ರೆ ಸರಿ ಆಗಂಗಿಲ್ಲ, ಇನ್ನೊಂದ್ ಸ್ವಲ್ಪ ಕಾಲಾವಕಾಶ ಕೊಡು ಅಂತ ಹೇಳಿ. ಇಲ್ಲ ನೀನ್ ಈಗ್ಲೇ ಬರ್ಬೇಕು, ನಮಗೆ ತುಂಬಾ ಅರ್ಜೆಂಟ್ ಇದೆ ಅಂತ ಸತ್ಯವತಿ ಹೇಳ್ತಾಳೆ. ಅವರು ಹೇಗೆ ತಪಸ್ಸಿಗೆ ಕುತ್ಕೊಂಡಿರ್ತಾರಲ್ಲ ಅದೇ ಒಂದ್ ಇದ್ರಲ್ಲಿ ಬಂದ್ಬಿಟ್ಟಿರ್ತಾರೆ. ಅಂದ್ರೆ ತುಂಬಾ ಗಡ್ಡ, ಕೆದರಿದ ಕೂದಲು, ಕಣ್ಣು ಕೆಂಪಾಗಿರುತ್ತೆ, ಮತ್ತೆ ಒಂದ್ ಸ್ವಲ್ಪ ಮೈ ತುಂಬಾ ಒರಟಾಗಿರುತ್ತೆ. ಅದೆಲ್ಲ ಬಂದು ಇಲ್ಲ ನೀನು ದೊಡ್ಡ ಸಸ್ಯಗೆ ಕರೆದು ನೀನು ಇವರಿಂದ ಒಂದು ಗರ್ಭದಾನವನ್ನ ಪಡಿಬೇಕು ಅಂದಾಗ ಒಂದು ರೂಮಿಗೆ ಕಳಿಸ್ತಾರೆ. ಅವರು ದೃಷ್ಟಿಯ ಮೂಲಕ ಅಲ್ಲಿ ಗರ್ಭದಾನ ಅಂತ ಬರುತ್ತೆ. ಅದರಲ್ಲಿ ಅವರು ಆರ್ಗೆ ಮಾಡುವಾಗ ಅವರಿಗೆ ನೋಡಿ ಅವಳಿಗೆ ಭಯ ಆಗ್ಬಿಡುತ್ತೆ, ಕಣ್ಣು ಮುಚ್ಕೊಂಡ್ಬಿಡ್ತಾಳೆ ಅವಳು. ಕಣ್ಣು ಮುಚ್ಕೊಂಡಾಗ ಹುಟ್ಟಿದ ಮಗುನೇ ಧೃತರಾಷ್ಟ್ರ ಕುರುಡನಾಗಿ ಹುಟ್ಟುತ್ತಾನೆ. ಆಮೇಲೆ ಇನ್ನೊಬ್ಳು ಸೊಸೆಗೆ ಕಳಿಸ್ತಾರೆ. ಇಲ್ಲ ಅವ್ರು ಹೇಳ್ತಾರೆ, ಇಲ್ಲ ಅವ್ಳು ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದಾಳೆ, ಹುಟ್ಟೋ ಮಗು ಕುರುಡ ಆಗುತ್ತೆ ಅಂತ. ಅಯ್ಯೋ ಮತ್ತೆ ಮುಂದೆ ವಂಶಕ್ಕೆ ಏನು, ಇಲ್ಲ ಇನ್ನೊಬ್ಬ ಸೊಸೆಯನ್ನ ಕಳಿಸ್ತೀನಿ. ಅವಳು ಹೋಗ್ತಾಳೆ, ಅವಳಿಗೆ ಅವನಿಗೆ ನೋಡಿ ಭಯ ಪಟ್ಕೊಂಡ್ಬಿಡ್ತಾಳೆ, ಬಿಡಿಸ್ಕೊಂಡ್ಬಿಡ್ತಾಳೆ. ಆಗ ಪಾಂಡು ಹುಟ್ಟುತ್ತಾನೆ. ಇಬ್ರು ಹೇಳ್ತಾರೆ, ಇಲ್ಲ ಅವ್ರಿಬ್ರಿಗೂ ಮಕ್ಕಳು ಇಂಥವ್ರು ಆಗ್ತಾರೆ ಅಂತ. ಆವಾಗ ಮತ್ತೆ ಇನ್ನೊಂದ್ಸಲ ಹೋಗಂದಾಗ ಸಸ್ಯ ಹೋಗ್ಲಿಕ್ಕೆ ಧೈರ್ಯ ಮಾಡೋದಿಲ್ಲ, ದಾಸಿಯನ್ನ ಕಳಿಸ್ತಾನೆ. ದಾಸಿಗೇನು ಧೈರ್ಯ, ಯಾರಾದ್ರೂ ನನಗೇನು ಏನ್ ಕೆಲಸ ಮಾಡಿದ್ದಾರೆ ಅಷ್ಟು ಮಾಡೋದಲ್ವಾ, ಅದಕ್ಕೋಳ ಅವ್ರು ಧೈರ್ಯದಿಂದ ಕುತ್ಕೊಳ್ತಾಳೆ. ಅವನಿಗೆ ಹುಟ್ಟೋ ಮಗನೇ ವಿದುರ, ವಿಜ್ಞಾನಿ, ವಿದ್ಯಾವಂತ, ನೋಡಲು ಸುಂದರ ಅಂತ ವಿದುರ ಅವರ ಹೊಟ್ಟೆಯಲ್ಲಿ ಹುಟ್ಟುತ್ತಾನೆ. ಈ ರೀತಿ ಒಂದು ವ್ಯಾಸ ಮಹರ್ಷಿಗಳು ಹೇಳಿದ್ನಲ್ಲ, ಕಥೆಯನ್ನು ಓದುವಾಗ ತುಂಬಾ ರೋಮಾಂಚನ. ವ್ಯಾಸ ಮಹರ್ಷಿಯ ಕಥೆಯನ್ನ ಓದ್ಬೇಕು, ಅಷ್ಟು ಅದ್ಭುತವಾದ ಕತೆ. ಅಂತಹ ಗುರುಗಳ ದಿನ ಗುರುಪೂರ್ಣಿಮೆ. ತುಂಬಾ ಎಲ್ಲಕ್ಕಿಂತ ಜಾಸ್ತಿ ವ್ಯಾಸರಿಗೆ ಸಮರ್ಪಣೆ ಮಾಡೋದು ಗುರುಪೂರ್ಣಿಮೆ. ಗುರುಪೂರ್ಣಿಮೆಗೆ ನಾವು ಮಾಡ್ತೀವಿ, ಓಕೆ, ಬಟ್ ಮೂಲ ಗುರುಪೂರ್ಣಿಮಾ ಉದ್ದೇಶ ವ್ಯಾಸ ಮಹರ್ಷಿಗಳಿಗೆ ನಾವು ನೆನೆಸ್ಬೇಕಾವತ್ತು. ನಮ್ಗೇನು ನಾವು ಸೇವಾ ಮಾಡೋದೈತಿ ಅವ್ರಿಗೆ ಮಾಡ್ಬೇಕು, ನಮ್ಮ ಭಕ್ತಿ ಏನೈತಿ ಅವ್ರಿಗೆ ಸಮರ್ಪಣೆ ಮಾಡ್ಬೇಕು, ಮನಸ್ಸಿನಿಂದನಾದ್ರೂ ಒಂದು ನಾವು ಸಮರ್ಪಣೆ ಮಾಡೋದು. ಅದರ ಕಾರ್ಯಕ್ರಮ ಮೂಲಕ ಅಲ್ಲ. ಯಾಕಂದ್ರೆ ನಮಗೆ ಮಹಾಭಾರತ ವ್ಯಾಸ ಮಹರ್ಷಿ ಬರ್ದಿರೋದು ಅಷ್ಟು ಗೊತ್ತು. ಆಮೇಲೆ ಇದು ಕತಿ ಗೊತ್ತು, ಚಿತ್ರ ವಿಚಿತ್ರ ಅವರ ಕರೆದು ಸತ್ಯ ಮಾಡಿಸಿಲ್ಲ ಪಾಂಡವ ಮತ್ತು ವಿದುರ ಹುಟ್ಟು. ಆದ್ರೆ ವ್ಯಾಸ ಮಹರ್ಷಿಗಳ ಹಿಂದೆ ಇಷ್ಟೊಂದು ಕತೆ ಇದೆ ಅಂತ ಗೊತ್ತಿರಲ್ಲ. ವ್ಯಾಸ ಮಹರ್ಷಿಗಳ ನದಿಯಲ್ಲಿ ಹೋಗುವಾಗ ದೋಣಿಯಲ್ಲಿ ನಡುಗಡ್ಡೆಯಲ್ಲಿ ಹುಟ್ಟಿದಂತವರು ವ್ಯಾಸ ಮಹರ್ಷಿಗಳು. ಅದು ಯಾವುದೇ ಧಕ್ಕೆ ಆಗದಂತೆ, ಯಾರಿಗೂ ಅದರಿಂದ ಆಗದಂಗೆ, ಯಾವುದೇ ದೋಷನೇ ಇಲ್ದಂಗೆ, ಕನ್ಯತ್ವವನ್ನ ಕಳೆದುಕೊಳ್ಳದ ಹಾಗೆ. ಮೇನ್ ಅಂದ್ರೆ ಅದು. ಮತ್ತೆ ಗುರುಗಳ ಬಗ್ಗೆ ಏನ್ ಹೇಳ್ತೀರಮ್ಮ ನೀವು? ಗುರು ಅಂದ್ರೆ ನಾವು ತಕ್ಷಣ ಹೇಳ್ತೀವಿ, ಹೂ ಅಂದ್ರೆ ಅಂಧಕಾರ, ರು ಅಂದ್ರೆ ಕಳೆಯುವವನು ಗುರು ಅಂತ ಹೇಳಿ. ಅಂಧಕಾರ ಕಳೆಯೋದಂದ್ರೆ ರೂಮಿನ ಅಂಧಕಾರ ಅಲ್ಲ, ಇದು ಒಳಗಡೆ ಇದೆಯಲ್ಲ ಮನಸ್ಸಿನ ಅಂಧಕಾರ, ಅದನ್ನ ಕಳಿಬೇಕು ಮೊದಲು. ಅದನ್ನ ಕಳೆಯುವವನೇ ಗುರು. ಅಂದ್ರೆ ಯಾಕಂದ್ರೆ ನಮಗೆ ತುಂಬಾ ಕನ್ಫ್ಯೂಸ್, ಅದು ಹಂಗ್ ಮಾಡ್ಬೇಕೋ ಇಲ್ವೋ, ಹಿಂಗ್ ಮಾಡ್ಬೇಕೋ ಇಲ್ವೋ, ಹಾಗೆ ಮಾಡಿದ್ರೆ ಏನಾಗುತ್ತೋ, ಹೀಗೆ ಮಾಡಿದ್ರೆ ಏನಾಗುತ್ತೋ, ಯಾರ ಗುರು ಅಂತ ಹಿಡಿಬೇಕು, ಯಾವ ದೇವರಿಗೆ ನಂಬಬೇಕು, ಯಾರ ಮಾತು ಕೇಳಬೇಕು, ನಮ್ಮಲ್ಲಿ ತುಂಬಾ ಕನ್ಫ್ಯೂಸ್ ಇರುತ್ತೆ, ಡೌಟ್ಸ್ ತುಂಬಾ ಇರುತ್ತೆ. ಆ ಡೌಟ್ಸ್ಗಳನ್ನ
ಆ ಡೌಟ್ಸ್ ಗಳನ್ನ ದೂರ ಮಾಡ್ಬೇಕಂದ್ರೆ ಗುರು ಬೇಕು. ಅಂದ್ರೆ ಜ್ಞಾನಕ್ಕೆ ಬೆಳಕನ್ನು ಕೊಡುವವನು ಗುರು. ಗುರು ರೂಮಿಗೆ ಅಂಧಕಾರ ಬೆಳಕಂದ್ರೆ ಕತ್ತಲೆ ಕೋಣೆಗಲ್ಲ. ಈ ಜ್ಞಾನವೆಂಬ ಒಂದು ಬುದ್ಧಿ ಇದೆಯಲ್ಲ, ಅದಕ್ಕೊಂದು ಬೆಳಕನ್ನ ಅಂದ್ರೆ ಜ್ಞಾನವನ್ನ ತುಂಬಬೇಕಲ್ಲಿ. ಅವನೇ ನಿಜವಾದ ಗುರು. ಹಾಗೆ ನೋಡಿದ್ರೆ ನಾವು ಪ್ರತಿಯೊಬ್ಬರಲ್ಲೂ ನಾವು ಗುರುವನ್ನ ಕಾಣ್ತೀವಿ. ಈಗ ನಾನೇ ಬರ್ಬೇಕಾದ್ರೆ ಎ ಬ್ಲಾಕ್ ಎಲ್ಲಿ, ಲಿಫ್ಟ್ ಎಲ್ಲಿದೆ, ಇಲ್ಲಿದೆ, ವಾಚ್ಮೆನ್ ಅವರೇ ನನಗೆ ಒಂದು ಗುರು. ಮಾರ್ಗ ತೋರಿಸಿದ್ರಲ್ವಾ, ಮಾರ್ಗದರ್ಶನ ಮಾಡೋರೆಲ್ಲ ಕರ್ಕೊಂಡ್ ಬಂದ ಮಾರ್ಗದರ್ಶನ, ಅವನೇ ಒಂದು ಗುರು. ಪ್ರತಿ ಕ್ಷಣಕ್ಕೂ ನಮಗ್ ಗುರು ಇರ್ತಾರೆ. ಆದ್ರೆ ನಾವು ಎಲ್ಲರೂ ನಾವು ಗುರು ಅಂತ ಸ್ವೀಕಾರ ಮಾಡೋದಿಲ್ಲ. ಈ ನಮ್ಮ ಒಂದು ಕಷ್ಟದ ಸಮಯದಲ್ಲಿ ಕನ್ಫ್ಯೂಷನ್ ಅಲ್ಲಿ ಇದ್ದಾಗ ಸರಿಯಾದ ದಾರಿಯನ್ನು ತೋರಿಸ್ತಾರಲ್ಲ, ಅವರು ನಿಜವಾದ ಗುರು ಅಂತ ಅನ್ನಿಸ್ತಾರೆ. ವಿದ್ಯೆ ಕಲಿಸೋ ಮಕ್ಕಳಿಗೆ ನಿಜವಾಗ್ಲು ಅಂದ್ರೆ ನಮ್ಮ LKG ಗುರುಗಳು ಇರ್ತಾರಲ್ಲ, ಅವ್ರ ಫೌಂಡೇಶನ್ ಇರ್ತಾರೆ, ಅವ್ರು ನಿಜವಾದ ಗುರು. ಅವ್ರ ಫೌಂಡೇಶನ್ ಮೇಲೆ ಇಷ್ಟೆಲ್ಲ ಜ್ಞಾನ ನಾವು ಪಡೆಯೋದು. ನೀವು ಎಷ್ಟೇ ಡಿಗ್ರಿ ಮಾಡ್ಕೊಳ್ಳಿ, ಎಷ್ಟು ಬೇಕಾದಷ್ಟು ಡಿಗ್ರಿ ಪಡ್ಕೊಳ್ಳಿ, ಆದ್ರೆ LKG ಇಂದ ಅವರು ABCD ಇವಾಗ ನರ್ಸರಿ ಬಂದಿದೆ, ಮೊದ್ಲು LKG ನರ್ಸರಿ ಫೌಂಡೇಶನ್ ಇಲ್ದೇ ಇದ್ರೆ ನಮ್ಗೆ ಮುಂದೆ ಜ್ಞಾನ. ನರ್ಸರಿ ಗುರುಗಳೇ ಅವ್ರ ನೆನಪೇ ಇರೋದಿಲ್ಲಲ್ವಾ? ನೆನಪಿರೋದಿಲ್ಲ, ಬಟ್ ಏನೋ ಒಂದು ಕಲಿತಾರ. ಒಂದ್ ಪೆನ್ ಹಿಡ್ಕೊಂಡು ಗೀಚೋದಾಗ್ಲಿ, ಬರೆಯೋದಾಗ್ಲಿ, ಯಾರಿಗಾರ ಹಲೋ ಹಾಯ್ ಅನ್ನೋದಾಗ್ಲಿ, ABCD ಈ ಕಲಿಯೋದಾಗ್ಲಿ, ಅಕ್ಷರ ಜ್ಞಾನ ಕಲಿತಾರಲ್ಲ, ಬರೀಲಿ ಅವರು. ಹೌದು. ಮೊದಲಿತ್ತು